Hi dear students, welcome to my channel. And today's lesson is the light. Question number 10. A student playing in a field hears the sound of a plane flying in the sky and looks at the plane. The lens in his eye increases its curvature. Option A. Option B decreases curvature. Option C doesn't make a change in its curvature. Option D. The distance of the object has no influence on the curvature of the lens. ಮೈದಾನದಲ್ಲಿ ಆಟ ಆಡುತ್ತಿರುವ ಒಬ್ಬ ವಿದ್ಯಾರ್ಥಿ ಆಕಾಶದಲ್ಲಿ ಹಾರುತ್ತಿರುವ ವಿಮಾನದ ಸದ್ದು ಕೇಳಿ ಆ ವಿಮಾನವು ನೋಡುತ್ತಾನೆ. ಆಗ ಅವನ ಕಣ್ಣಲ್ಲಿರುವ ಮಸೂರ ತನ್ನ ವಕ್ರತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ತನ್ನ ವಕ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ವಕ್ರತೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ವಸ್ತುವಿನ ದೂರ ಮಸೂರದ ವಕ್ರತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತನ್ನ ವಕ್ರತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ದ ಕರ್ವೇಚರ್ ಆಫ್ ದ ಲೆನ್ಸ್ ಇನ್ಕ್ರೀಸಸ್ ವೆನ್ ಯು ಲುಕ್ ಎಟ್ ದ ಆಬ್ಜೆಕ್ಟ್ಸ್ ದಟ್ ಆರ್ ಕ್ಲೋಸರ್ ಟು ಯುವರ್ ಐ ವಿಚ್ ಅಲೋಸ್ you to see nearby objects clearly because the ciliary muscles in your eye contract. ಆದ್ರಿಂದ ಆಪ್ಷನ್ ಎ is the right answer. The increases its curvature. ಅಲ್ಲಿ ತೋರಿಸುವಂತೆ ಎರಡು ಸಮತಲ ದರ್ಪಣವನ್ನು ಜೋಡಿಸಲಾಗಿದೆ. ಅವುಗಳ ಆ ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಎರಡು ಸಮತಲ ದರ್ಪಣಗಳನ್ನ ತಗೊಳ್ಳೋಣ. ಇಲ್ಲೊಂದು ದರ್ಪಣ ಇದೆ, ಇನ್ನೊಂದು ದರ್ಪಣ ಇದೆ ಅಂತ ಅನ್ಕೋಣ. ಸಮತಲ ದರ್ಪಣ, ಅವ ನಡುವಿನ ಕೋನ, ಹಾಗಾದ್ರೆ ಈ ದರ್ಪಣ ಒಂದಾಗಿದೆ, ದರ್ಪಣ ಎರಡಾಗಿದೆ. ದರ್ಪಣ ಒಂದು, ಇದು ದರ್ಪಣ ಎರಡು. ಇವೆರಡು ನಡುವಿನ ಕೋನ 90 ಡಿಗ್ರಿ, ಲಂಬವಾಗಿದ್ರೆ 90 ಡಿಗ್ರಿ ಅಂತ ಕರಿತೀವಿ. ಸೊ ಇದು ಡೈರೆಕ್ಟ್ ಆಗಿ ಹೇಳ್ಬೋದು ಎಷ್ಟು ಇಮೇಜಸ್ ಫಾರ್ಮೇಶನ್ ಆಗಿದೆ ಅಂತ, 3 ಅಂತ ಹೇಳ್ಬೋದು. ಇದನ್ನ ಫಾರ್ಮುಲಾ ಹಾಕೊಂಡು ಕೂಡ ಮಾಡ್ಬೋದು. ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡೋದು. n equals to 360 degree divided by theta minus 1. ಇಲ್ಲಿ 360 ಡಿಗ್ರಿ ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. ಡಿವೈಡ್ ಬೈ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಇದೆ. ಮೈನಸ್ 1, 0 0 ಕ್ಯಾನ್ಸಲ್ ಈಚ್ ಅದರ್. 9 94, 4 ಮೈನಸ್ 1 ಅಂತ ಹೇಳಿದ್ರೆ 3 ಬರುತ್ತೆ. 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 3 ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. This question only question number 12. The distance between a student and in front of a plane mirror and his image is 50 centimeter and how far is the student standing from its mirror. ಒಂದು ಸಮತಲ ದರ್ಪಣದ ಮುಂದೆ ನಿಂತ ಒಬ್ಬ ವಿದ್ಯಾರ್ಥಿ ಅವನ ಬಿಂಬದ ನಡುವಿನ ದೂರ 50 ಸೆಂಟಿಮೀಟರ್ ಆಗಿದೆ. ಆ ವಿದ್ಯಾರ್ಥಿ ದರ್ಪಣದಿಂದ ಎಷ್ಟು ದೂರ ನಿಂತಿದ್ದಾನೆ ಅಂತ ಹೇಳಿ. ಎಷ್ಟು ದೂರ ನಿಂತಿದ್ದಾನೆ ಅಂತ ಹೇಳಿದ್ರೆ 50 ಸೆಂಟಿಮೀಟರ್ ನಿಂತಿರ್ತಾನ. ಇದೇ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಎನೇ ಯಾಕೆ ಅಂತ ಹೇಳಿದ್ರೆ the distance of the image formed by the plane mirror is equal to the distance of the object from the mirror. So 50 centimeter right answer ಆಗಿರುತ್ತೆ. Question number 13. Passes at a speed in front of a student standing at a railway platform. The train and the ratings on the screen appears blurred on the student. The reason for this is railway platform ನಲ್ಲಿ ನಿಂತಿರೋ ಒಬ್ಬ ವಿದ್ಯಾರ್ಥಿಯ ಮುಂದೆ ಬಹಳ ವೇಗದಿಂದ ಒಂದು ರೈಲು ಹಾದು ಹೋಗುತ್ತದೆ. ಆಗ ರೈಲು ಮತ್ತು
ರೈಲಿನ ಮೇಲೆ ಬರದ ಬರಹಗಳು ವಿದ್ಯಾರ್ಥಿ ಪುಸ್ತಕಕ್ಕೆ ಕಾಣಿಸುತ್ತೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಅಕ್ಷಿಪಟಲದ ಮೇಲೆ ಬಿಂಬ ಸೆಕೆಂಡಿಗೆ 1/16 ಗಿಂತ ಕಡಿಮೆ ದರದಲ್ಲಿ ಮೂಡುವುದು ಅಂತ ಕೊಟ್ಟಿದ್ದಾರೆ. ಅದು ಕಡಿಮೆ ದರ ಅಲ್ಲ, ಹೆಚ್ಚಿನ ದರದಲ್ಲಿ ಇದು ಕಡಿಮೆ ಅಂತ ಕೊಟ್ಟಿರೋದನ್ನ ಹೆಚ್ಚಿನ ದರ ಅಂತ ಮಾಡಿ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, however, the motion blurs occurs when the train is moving quickly relative to the observer. So the images of the train on the retina moves a rate greater than 1/16 per second. So ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The following the letters of the English alphabet which image looks exactly as it is. ಯಾವ್ದು exactly as it is ಕಾಣಿಸತ್ತೆ ಅಂತ. ಎಕ್ಸಾಕ್ಟ್ಲಿ ಯಾವ್ದು ಕಾಣಿಸುತ್ತೆ, ಯಾಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ರೀಸನ್ ಹೇಳ್ತೀನಿ. ನಿಮಗೂ ರೀಸನ್ ಗೊತ್ತಿದ್ರೆ ನೋಟ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. The letters what appears exactly like themselves in a plane mirror are A, H. A ಕಾಣಿಸುತ್ತೆ, ಅದು ಹೇಗಿದೆಯೋ ಹಾಗೆ ಕಾಣಿಸುತ್ತೆ. ಉಲ್ಟಾ ಇದ್ರೆ H ಕೂಡ ಉಲ್ಟಾ ಇದ್ರೆ ಹಾಗೆ ಕಾಣಿಸುತ್ತೆ. I ಅದು ಕೂಡ ಉಲ್ಟಾ ಇದ್ರೆ ಹಾಗೆ ಕಾಣಿಸುತ್ತೆ. M ಅದು ಕೂಡ ಉಲ್ಟಾ ಇದ್ರೆ ಹಾಗೆ ಕಾಣಿಸುತ್ತೆ. O ಅದು ಹಾಗೆ ಕಾಣಿಸುತ್ತೆ. T ಹಾಗೆ ಕಾಣಿಸುತ್ತೆ. U V W X ಅಂಡ್ Y ಇವೆಲ್ಲನೂ ಕೂಡ ಹೇಗಿದೆಯೋ ಹಾಗೆ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ದೀಸ್ ಲೆಟರ್ಸ್ ಆರ್ ವರ್ಟಿಕಲಿ ಸಿಮೆಟ್ರಿಕ್, that their mirror images match original letters when flipped horizontally. ಅದಕ್ಕೆ ಈ ಕಾಣಿಸತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವ್ದಾಗಿರ್ಬೋದು, ಎಂ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 15. A man stands 4 meters from a plane mirror. If the distance between the images of the person and the mirror were to be 10 meters, then the person should move 1 meter left from his position, move 1 meter to the right from his position, move 1 meter forward from his position, move 1 meter backward from his position ಅಂತ ಇದೆ. ಒಬ್ಬ ವ್ಯಕ್ತಿ ಒಂದು ಸಮತಲ ದರ್ಪಣದಿಂದ 4 ಮೀಟರ್ ದೂರ ನಿಂತಿದ್ದಾನೆ. ಆ ವ್ಯಕ್ತಿ ಪ್ರತಿಬಿಂಬ ಮತ್ತು ದರ್ಪಣದ ನಡುವಿನ ದೂರ 10 ಮೀಟರ್ ಆಗಬೇಕಾದರೆ ತನ್ನ ಸ್ಥಾನದಿಂದ 1 ಮೀಟರ್ ಎಡಕ್ಕೆ ಚಲಿಸಬೇಕಾ, ತನ್ನ ಸ್ಥಾನದಿಂದ 1 ಮೀಟರ್ ಬಲಕ್ಕೆ ಚಲಿಸಬೇಕಾ, ಅಥವಾ ತನ್ನ ಸ್ಥಾನದಿಂದ 1 ಮೀಟರ್ ಮುಂದಕ್ಕೆ ಚಲಿಸಬೇಕಾ, ತನ್ನ ಸ್ಥಾನದಿಂದ 1 ಮೀಟರ್ ಹಿಂದಕ್ಕೆ ಚಲಿಸಬೇಕಾ ಅಂತ ಹೇಳಿ. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೂವ್ 1 ಮೀಟರ್ ಬ್ಯಾಕ್ವರ್ಡ್ ಫ್ರಮ್ ಇಟ್ಸ್ ಪೊಸಿಷನ್. ಯಾಕೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲೊಂದು ಪ್ಲೇನ್ ಮಿರರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಅವನು ದರ್ಪಣದಿಂದ, ಒಬ್ಬ ವ್ಯಕ್ತಿ ಸಮತಲ ದರ್ಪಣದಿಂದ 4 ಮೀಟರ್ ದೂರ ನಿಂತಿದ್ದಾನೆ. ದರ್ಪಣದಿಂದ ಅವನು ನಿಂತಿರೋ ದೂರ ಎಷ್ಟು? 4 ಮೀಟರ್. ಬಟ್ ನೀವು ವ್ಯಕ್ತಿಯ ಪ್ರತಿಬಿಂಬ ಮತ್ತು ದರ್ಪಣದ ನಡುವಿನ ದೂರ 10 ಮೀಟರ್ ಆಗ್ಬೇಕಂತಾರೆ ಅಂತ ಹೇಳಿದ್ರೆ, ಇಲ್ಲಿ ಹೋಗಿ ಮತ್ತೆ ರಿಟರ್ನ್ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರತಿಬಿಂಬದಿಂದ ಹೋಗೋಕೆ 4 + 4 ಎಷ್ಟಾಗತ್ತೆ? 8 ಆಗತ್ತೆ. ಅದೇ ಅವನು 1 ಮೀಟರ್ ಹಿಂದ್ ಹೋದ ಅಂತ ಹೇಳಿದ್ರೆ ಏನಾಯ್ತು? 5 ಆಯ್ತಾ? 4 + 1 5 ಆಗತ್ತೆ. ಮತ್ತೆ ಹೋಗಿ ಮತ್ತೆ ಬಂದ ಅಂತ ಹೇಳಿದ್ರೆ ಪ್ರತಿಬಿಂಬ ನಡುವಿನ ದೂರ ಎಷ್ಟಾಗತ್ತೆ? 10 ಆಗತ್ತಾ? 10 ಮೀಟರ್ ಆಗತ್ತಾ? ಈ 10 ಮೀಟರ್ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವನು? 1 ಮೀಟರ್ ಹಿಂದಕ್ಕೆ ಹೋಗ್ಬೇಕು. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. Next question. If you get a chance to watch a cricket
A large cricket stadium. Which of the following devices would you like to use? ನಿಮಗೆ ಒಂದು ದೊಡ್ಡ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನೋಡುವ ಅವಕಾಶ ಸಿಕ್ಕರೆ ಮುಂದಿನ ಯಾವ ಸಾಧನ ಬಳಸಲು ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾವ ಸಾಧನ ಆಗಿರ್ಬೋದು? ಕೆಲೆಡಸ್ಕೋಪ, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಬೈನೋಕ್ಯುಲರ್. ಯಾವ್ದನ್ನ ಅವ್ರು ಯೂಸ್ ಮಾಡ್ಬೋದು? ಬೈನೋಕ್ಯುಲರ್ ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಪ್ರೊವೈಡ್ಸ್ ಎನ್ಲಾರ್ಜ್ ಇಮೇಜಸ್ ಆಫ್ ದ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್. ಸೊ ಬೈನೋಕ್ಯುಲರ್ ನ ಯೂಸ್ ಮಾಡ್ತಾರೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫ್ಲೋರಸೆಂಟ್ ಸಬ್ಸ್ಟೆನ್ಸಸ್ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಫ್ಲೋರಸೆಂಟ್ ಸಬ್ಸ್ಟೆನ್ಸ್ ಅಮಾಂಗ್ ದ ಫಾಲೋಯಿಂಗ್, ಅದರಲ್ಲಿ ಫ್ಲೋರಸೆಂಟ್ ಸಬ್ಸ್ಟೆನ್ಸಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವ್ದಾಗಿರ್ಬೋದು ಫ್ಲೋರಸೆಂಟ್ ಸಬ್ಸ್ಟೆನ್ಸಸ್? ಅದರಲ್ಲಿ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಎಲೆಕ್ಟ್ರಿಕ್ ಬಲ್ಬ್. ಇದು ಸರಿಯಾದ ಉತ್ತರ ಆಗಿದೆ. ಸೊ ಎಲೆಕ್ಟ್ರಿಕ್ ಬಲ್ಬ್ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಿಕ್ ಬಲ್ಬ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ದ ಕಲರ್ ದಟ್ ಡಸಂಟ್ ಅಪಿಯರ್ ಇನ್ ದ ರೈನ್ಬೋ. ರೈನ್ಬೋ ಅಲ್ಲಿ ಯಾವ ಕಲರ್ ಕಾಣಿಸ್ತದೆ? ರೈನ್ಬೋದಲ್ಲಿ ವಿಬ್ಗಯರ್. ವಿಬ್ಗಯರ್ ಅಂತ ಹೇಳಿದ್ರೆ ವಿಬ್ಗಯರ. ವಿಬ್ಗಯರ್ ಅಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಕಲರ್ ಇದೆ. ಸೊ ಇದು ಯಾವ ಕಲರ್ ಇಲ್ಲಪ್ಪ? ಪಿಂಕ್ ಕಲರ್ ಇಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ಅಲ್ಲಿ 4 ಇಮೇಜಸ್ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ 4 ಇಮೇಜಸ್? ಎಸ್, ಇಲ್ಲಿ 4 ಇಮೇಜಸ್ ಇದೆ. ಈ 4 ಇಮೇಜಸ್ ಅಲ್ಲಿ ಯಾವ ಇಮೇಜಸ್ ಹಾಗೆ ಕಾಣಿಸತ್ತೆ? ಸಮತಲ ದರ್ಪಣದ ಮೇಲೆ ಇಳಿಸಿದರೆ ಅದರ ಬಿಂಬ ಹೇಗೆ ಕಾಣಿಸತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವ್ದಾಗಿರ್ಬೋದು? ನಿಮ್ಗೆ ಯಾವ್ದು ಅನ್ಸ್ತಾ ಇದೆ? ಟಿ. ಸಮತಲ ದರ್ಪಣ ಇದೆ. ಇಟ್ಟಾಗ ಏನ್ ಕಾಣಿಸುತ್ತೆ? ಉಲ್ಟಾ ಕಾಣಿಸಲ್ಲ, ಏನಿಲ್ಲ, ಸೀದವಾಗೆ ಹೇಗಿದೆಯೋ ಹಾಗೆ ಕಾಣಿಸುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 22 ಹೋಗೋಣ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನ್ ಹೇಳುತ್ತೆ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಲ್ಲಿ ಲೈಟ್ ಎಷ್ಟು ಇನ್ಸಿಡೆಂಟ್ ಆಗಿರುತ್ತೋ ಅಷ್ಟೇ ಲೈಟ್ ಏನಾಗತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಅದು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಎಕ್ಸಾಂಪಲ್, ಪ್ಲೇನ್ ಮಿರರ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗಿದೆ. ಇದು ಇನ್ಸಿಡೆಂಟ್ ಲೈಟ್ ಅಂತ ಹೇಳೋಣ. ಇದು ರಿಫ್ಲೆಕ್ಟೆಡ್ ರೇ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಇದರ ಆಂಗಲ್ ಎಷ್ಟಿದೆ? ಎಷ್ಟು? ಇದನ್ನ ಎಕ್ಸಾಂಪಲ್ ಇಲ್ಲಿ 40 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಅಷ್ಟೇ ಏನಾಗತ್ತೆ? ಇಲ್ಲಿ 40 ಡಿಗ್ರಿನ ಏನಾಗತ್ತೆ? ರಿಫ್ಲೆಕ್ಟ್ ಆಯ್ತು. ಫೋರ್ಟಿ ಡಿಗ್ರಿನೇ ರಿಫ್ಲೆಕ್ಟ್ ಆಗತ್ತಲ್ವಾ? ಇಲ್ಲಿ 40 ಡಿಗ್ರಿ ಇನ್ಸಿಡೆಂಟ್ ಆಗಿದೆ, 40 ಡಿಗ್ರಿ ರಿಫ್ಲೆಕ್ಟ್ ಆಯ್ತು. ಸೊ ಇದರಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್. ಹಾಗೆ 35 ಡಿಗ್ರಿ ಇನ್ಸಿಡೆಂಟ್ ಆಗಿದೆ, 35 ಡಿಗ್ರಿನ ಏನಾಗತ್ತೆ? ರಿಫ್ಲೆಕ್ಟ್ ಆಗತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಮತ್ತೆ ನಿಮ್ಗೆ ಯಾವ ಬೇಡಿಕೆ ಇದೆ, ಯಾವ ಚಾಪ್ಟರ್ಸ್ ನ ಮಾಡ್ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆ ಚಾಪ್ಟರ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.